ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಭು ಐ ಕ್ಯೂ. ಸೊ ಎಲ್ಲರಿಗೂ ಪ್ರಭು ಐ ಕ್ಯೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕ್ವೆಶನ್ ಪೇಪರ್ನ ಮತ್ತೆ ನೋಡಿ, ಮ್ಯಾಥಮೆಟಿಕ್ಸ್ SSC GDನ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಡಿಸ್ಕಷನ್ ಮಾಡತ್ತೆ. ಯಾವುದಂದರೆ 21 ಫೆಬ್ರವರಿ 2024ರಲ್ಲಿ ಫಸ್ಟ್ ಶಿಫ್ಟ್ ಆಗಿರುವಂಥ ಕ್ವೆಶನ್ ಪೇಪರ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ 20ನೇ ತಾರೀಕಿಂದ ಆಲ್ಮೋಸ್ಟ್ ಎಲ್ಲ 4 ಶಿಫ್ಟ್ಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ. ಬೇಕಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಹೋಗಿ ಚೆಕ್ ಮಾಡಿ, ವಿಡಿಯೋ ನೋಡಿ, ಪ್ರಾಕ್ಟೀಸ್ ಮಾಡಿ. ಓಕೆ, ಲೆಟ್ ಸ್ಟಾರ್ಟ್ ಮಾಡೋಣ. ಇವತ್ತು ನೋಡ್ರಿ SSC GD ಇದೆ 21 ಫೆಬ್ರವರಿಯಲ್ಲಿ ನಡೆದಂಥ ಫಸ್ಟ್ ಶಿಫ್ಟಿನ ಕ್ವೆಶನ್ ಪೇಪರ್. ಓಕೆ, ಏನಿದೆ ಕ್ವೆಶನ್ ನೋಡಿ. ಒಂದು ಮೊತ್ತಕ್ಕೆ 20 ವರ್ಷಗಳಲ್ಲಿ ದೊರೆತ ಸರಳ ಬಡ್ಡಿಯು ಆ ಮೊತ್ತದ 2/5ರಷ್ಟಿದೆ. ಹಾಗಾದರೆ ವಾರ್ಷಿಕ ಬಡ್ಡಿ ದರ ಎಷ್ಟು ಅಂತ ಕೇಳಿದಾನೆ. ಸೊ ಏನು ಕೊಟ್ಟಿದ್ದಾನೆ? ಫಸ್ಟ್ ಆಫ್ ಆಲ್ ಸಮಯ ಕೊಟ್ಟಿದ್ದಾನೆ. ಟೈಮ್ ಇಸ್ ಕೊಟ್ಟು ಎಷ್ಟು ಕೊಟ್ಟಿದ್ದಾನೆ? 20 ಇಯರ್. ಹೌದಾ? ಆಮೇಲೆ ಏನು ಕೊಟ್ಟಿದ್ದಾನೆ? ಸರಳ ಬಡ್ಡಿ ಮತ್ತು ಎದರದು ಮೊತ್ತದ ಬಡ್ಡಿ ಮತ್ತು ಮೊತ್ತದ ಅನುಪಾತ ಕೊಟ್ಟಿದ್ದಾನೆ. 2/5. ಕ್ಲಿಯರಾ? ಸೊ ನಮ್ಮ ಫಾರ್ಮುಲಾ ಏನಿದೆ ರೀ? SI = PTR / 100. ಸೊ SI ನೋಡಿ, ಬಡ್ಡಿ ಎಷ್ಟು ಕೊಟ್ಟಿದ್ದಾನೆ? 2. P ಅಂದರೆ ಮೊತ್ತ ಎಷ್ಟು ಕೊಟ್ಟಿದ್ದಾನೆ? 5. ಸಮಯ 20 ಇಯರ್. ರೇಟ್ ಕಂಡು ಹಿಡಿಬೇಕ್ರಿ, /100. ಕ್ಲಿಯರಾ? / ಏನಾಗುತ್ತೆ? 100 ಆಗುತ್ತೆ. ಈ 0 ಹೋಯ್ತು, 2 ಒಂದಲೇ 2 ಐತ್ಲೆ, ಈ 5 ಹೋಯ್ತು, ಈ 5 ಹೋಯ್ತು. ಓಕೆನಾ? ಹಾಗಾದರೆ ರೇಟ್ ಕೊಟ್ಟು ಎಷ್ಟಾಗುತ್ತೆ? 2%. ಸೊ ಆನ್ಸರ್ ಎಷ್ಟು ಬರುತ್ತೆ? 2%. ನೆಕ್ಸ್ಟ್ ನೋಡ್ರಿ, ಅರವಿಂದ್ ಅವರು ಒಂದು ಕೆಲಸವನ್ನು ನೋಡಿ, ಟೈಮ್ ಆ್ಯಂಡ್ ವರ್ಕ್ ಚಾಪ್ಟ್ರಲ್ಲಿ ಬರುತ್ತೆ ಕ್ವಶನು. ಅರವಿಂದ್ ಅವರು ಒಂದು ಕೆಲಸವನ್ನು 20 ದಿನಗಳಲ್ಲಿ, ಅದೇ ಥರ ಬಕ್ಷಿ ಅನ್ನೋಂಥ ಒಬ್ಬ ವ್ಯಕ್ತಿ 22 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಒಂದು ವೇಳೆ ಅವರಿಬ್ಬರು ಒಟ್ಟಿಗೆ 5 ದಿನ ಕೆಲಸ ಮಾಡಿದರೆ ಉಳಿದಿರುವ ಕೆಲಸದ ಪ್ರಮಾಣದ ಭಿನ್ನರಾಶಿ. ನೋಡಿ, ಇದು ಇಂಟ್ರೆಸ್ಟಿಂಗ್ ಕ್ವಶನ್. ಇದ್ರ ಬಗ್ಗೆ ನಾನು ಹೇಳ್ತೀನಿ. ಫಸ್ಟ್ ನೋಡಿ, ಅರವಿಂದ್ ಅನ್ನೋಂಥ ವ್ಯಕ್ತಿ ನಾ ಎ ಅಂತ ಕನ್ಸಿಡರ್ ಮಾಡ್ತೀನಿ. ಎಷ್ಟು? 20 ದಿನದಾಗ ಮಾಡ್ತಾನೆ. ಓಕೆ, ಅದೇ ಥರ ಇನ್ನೊಬ್ಬ ಯಾರು? ಬಕ್ಷಿನ ಬಿ ಅಂತ ಕನ್ಸಿಡರ್ ಮಾಡ್ತೀನಿ. ಇವನು ಎಷ್ಟು ದಿನ ತಗೋತಾನೆ? 22 ದಿನಗಳನ್ನು ತಗೋತಿದ್ದಾನೆ. ಕ್ಲಿಯರಾ? ಒಂದು ಕೆಲಸ ಮಾಡೋದು. ಸೊ ನಾನೇನು ಮಾಡ್ತೀನಿ? LCM ತಗೋಬೇಕು. ಯಾಕಂದರೆ ಒಟ್ಟು ಕೆಲಸ ನಾ ಇವಾಗ ಏನು ತೊಗೋಬೇಕು? LCM ತೊಗೊಳ್ಳಿ. ಐ ಥಿಂಕ್ ನಾ ಇವಾಗ 220ನ LCM ತೊಗೋತೀನಿ. ಪ್ಲಸ್ ಅಂದರೆ ನಮ್ದು ಇದೇನಾಯಿತು? ಟೋಟಲ್ ವರ್ಕ್. ಕ್ಲಿಯರಾ? ಹಾಗಾದರೆ ನೋಡಿ, 20 ದಿನ ತೊಗೊಂಡ್ರೆ ಎಷ್ಟು? 220 ಕೆಲಸ ಮಾಡೋಕ್ಕೆ 20 ದಿನ ತೊಗೊಳೋಣ ಅರವಿಂದ್ ಅಂದರೆ ಒಂದು ದಿನಕ್ಕೆ ಎಷ್ಟಾಗುತ್ತೆ? 11 ದಿನ ಆಗುತ್ತೆ. ಇವನ್ ಕೆಪಾಸಿಟಿ ಎಷ್ಟಾಯಿತು? 11 ಆಯಿತು. ಒಂದು ದಿನಕ್ಕೆ 11 ಕೆಲಸ ಮಾಡ್ತಾನೆ. ಅದೇ ಥರ ಬೀದ್ ನೋಡಿ, 22 220 ಅಂದರೆ ಇವ ಎಷ್ಟು ತಗೋತಾನೆ? 10 ಕೆಲಸ ಮಾಡ್ತಾನೆ ಒಂದು ದಿನಕ್ಕೆ. ಹಾಗಾದರೆ ನೋಡಿ ಏನು ಹೇಳ್ತಿದ್ದಾರೆ? ಇಬ್ಬರು ಜೊತೆಗೂಡಿ ಎಷ್ಟು ದಿನ ಕೆಲಸ ಮಾಡಿದರೆ? ಇಬ್ಬರು, ಒಂದು ವೇಳೆ ಅವರಿಬ್ಬರು ಒಟ್ಟಿಗೆ ಸೇರಿ 5 ದಿನ ಕೆಲಸ ಮಾಡಿದರೆ, ಅಂದರೆ ಇಬ್ಬರು ಕೂಡಿದ್ರೆ ಎಷ್ಟು ಕೆಲಸ ಆಗುತ್ತೆ ರೀ ದಿನಕ್ಕೆ? 21 ಕೆಲಸ ಆಗುತ್ತೆ. ಎಷ್ಟು ದಿನ ಮಾಡ್ರಿ ಇಬ್ಬರು ಕೂಡಿ? 5 ದಿನ ಮಾಡ್ಯಾರ. ಗುಣಾಕಾರ ಮಾಡ್ರಿ ಎಷ್ಟಾಗುತ್ತೆ? 5 1 5 5 10. ಒಟ್ಟು ಎಷ್ಟು ಕೆಲಸ ಆಯಿತು? 105 ಕೆಲಸ ಮಾಡ್ಯಾರ ಇಬ್ಬರು ಕೂಡಿ. ಬಟ್ ಟೋಟಲ್ ಇರಬೇಕಾಗಿದ್ದ ಕೆಲಸ ಎಷ್ಟದ್ರಿ? 220 ಕೆಲಸ. ಸೊ ಭಾಗಾಕಾರ ಮಾಡಿ ಇದನ್ನೇ ಕೇಳಿದ ನಾವು, ಭಿನ್ನ ರಾಶಿ ಅಂದರೆ ಎಷ್ಟು ಭಿನ್ನ ರಾಶಿ ಕೆಲಸ ಕಂಪ್ಲೀಟ್ ಮಾಡ್ಯಾನ. ಸೊ 5ರಲ್ಲಿ ಕಟ್ತಾ ಹೊಡ್ರಿ. 5 2 10, 5 3 15, 5 4 20, 5 4 20 ಅಂದರೆ ಎಷ್ಟು ಬಂತು? 23/44. ಅಂದರೆ 23/44 ಭಾಗದಲ್ಲಿ 23 ಕೆಲಸನ ಮಾಡ್ಯಾರ ಅನ್ನಂಗೆ ಆಯ್ತು. ಓಕೆ, ನೆಕ್ಸ್ಟ್ ನೋಡ್ರಿ, ನಿಗದಿತ ಬಡ್ಡಿ ದರದಲ್ಲಿ ಒಂದು ಅಸಲು ಮೊತ್ತದ ಮೇಲೆ 2 ವರ್ಷಗಳಿಗೆ ಸಿಗುವ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ವಾರ್ಷಿಕವಾಗಿ ಲೆಕ್ಕ ಹಾಕಿದಾಗ ಕ್ರಮವಾಗಿ 12,000, 14,400 ಆಗಿದೆ. ನೋಡಿ ಸ್ಟೂಡೆಂಟ್ಸ್, ನಿನ್ನೆ ಶಿಫ್ಟಲ್ಲಿ ಸೇಮ್ ಕ್ವಶನ್ ಪೇಪರ್ ಬಂದಿತ್ತು. ಯಾವುದು? 4th ಶಿಫ್ಟಲ್ಲಿ. ನಾನೇನು ಹೇಳಿದ್ದೆ? ಫಸ್ಟ್ ಏನು ಮಾಡಿ, ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ವ್ಯತ್ಯಾಸ ತೆಗಿರಿ. ಸೊ ಹೆಂಗಂದರೆ CI - SI ಮಾಡ್ಕೊಳ್ಳಿ ಫಸ್ಟು. ಅಂದರೆ ಎಷ್ಟಿದೆ? 14,400 ಕಂಪೌಂಡ್ ಇಂಟ್ರೆಸ್ಟ್ ಇದೆ, 12,000 ಏನಿದೆ? ಸರಳ ಬಡ್ಡಿ ಇದೆ. ಮೈನಸ್ ಮಾಡಿ ಎಷ್ಟಾಗುತ್ತೆ? 0 0 4 4ರಲ್ಲಿ 2 ಹೋದರೆ 2 ಅಂದರೆ ಎಷ್ಟು ಬಂತು? 2400. ನಾನು ಇಲ್ಲಿ ಸೈಡಿಗೆ ಬರ್ಕೊತೀನಿ. ಏನಿದು? SI - CI = ಎಷ್ಟು ಬಂದಿದೆ? 2,400. ಕ್ಲಿಯರಾ? ಓಕೆ, ನೆಕ್ಸ್ಟ್ ಹೇಳಿ ಸರ್, ಏನು ಮಾಡ್ತಿದ್ದಾನೆ ಅವನು? ಏನು ಕೊಟ್ಟಿದ್ದಾನೆ ನೆಕ್ಸ್ಟು? ಈ ಥರಗೆ ನೋಡಿ, ಇಂಪಾರ್ಟೆಂಟ್ ಈ ಥರನೇ ಮಾಡಬೇಕು ಆನ್ಸರ್ ಬರ್ಬೇಕಂದ್ರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? SI ಎಷ್ಟು ಕೊಟ್ಟಿದ್ದಾನಪ್ಪ? 12,000 ರೂಪಾಯಿ. ಬಟ್ ಇದು ಎಷ್ಟು ವರ್ಷಿಗೆ? 2 ವರ್ಷಿಗೆ. ಹೌದಾ? ಹಂಗಂದ್ರೆ ಒಂದು ವರ್ಷಕ್ಕೆ ಎಷ್ಟು ಬಿತ್ತು ರೀ? 6,000. ಯಾಕ್ರಿ? ಸರಳ ಬಡ್ಡಿ ಸರ್ ಇದು. ಬಟ್ ಸರಳ ಬಡ್ಡಿ, ಬಟ್ ಚಕ್ರ ಬಡ್ಡಿ ನೋಡ್ರಿ,
ಅದನ್ನೂ 12,000 ಇರ್ಬೇಕಾಯ್ತು. ಯಾಕೆ 14,400 ಆಯ್ತು? ಯಾಕಂದ್ರೆ ಚಕ್ರ ಬಡ್ಡಿಗೆ ಬಡ್ಡಿ ಹಾಕಿರ್ತಾರೆ. ಅಂದ್ರೆ ಇಲ್ಲಿ ನೋಡಿರಿ, ಕಳ್ಕೊಂಡಾಗ ಎಷ್ಟು ಬಂದಿದೆ? 2,400 ರೂಪಾಯಿ ಈ ಬಡ್ಡಿಗೆ ಮತ್ತೆ ಬಡ್ಡಿ ಹಾಕಿದ್ದಾನೆ. ಕ್ಲಿಯರ್ ಆಯ್ತಾ? ಹಂಗ 400ಕ್ಕೆ ಬಡ್ಡಿ ಎಷ್ಟಿದೆ? 6,000 ಇದೆ ಇಂಟು 100. ನೋಡಿ, 2 ಜೀರೋ ಹೋಯ್ತು. 6 ಮಗ್ಗಿ ಹೊಡ್ರಿ, ಈ ಜೀರೋ ಮತ್ತೆ ಈ ಜೀರೋನು ಹೋಯ್ತು. 6 4 24. ಎಷ್ಟು ಬಂತು ರೇಟ್? ಹಾಗಾದ್ರೆ 40% ರೇಟ್ ಬಂತು. ಕ್ಲಿಯರಾ? ಇವಾಗ ನೋಡಿ ನಿಮ್ಗೆ ಏನೇನು ಸಿಕ್ತು ಡೇಟಾ? ರೇಟ್ ಕೂಡ ಬಂತು ನಿಮಗೆ. ರೇಟ್ ಕೂಡ ಎಷ್ಟು ಸಿಕ್ತು? 40%. ಇವಾಗ ನೀವೇನು ಮಾಡಬೇಕು? ಇವಾಗ ನೋಡಿ ಫಾರ್ಮುಲಾದಲ್ಲಿ ಹಾಕಿ. ಸೊ ಎಸ್ ಐ ಇಸ್ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ 100. ಎಸ್ ಐ 2 ವರ್ಷಕ್ಕೆ ಎಷ್ಟು ಬಡ್ಡಿ ಆಗಿದೆ? 12,000. ಎಷ್ಟಿದೆ? 12,000 ಆಗಿದೆ. ಪ್ರಿನ್ಸಿಪಲ್ ಅದನ್ನೇ ಕಂಡು ಹಿಡಿಬೇಕು. ಸಮಯ ಎಷ್ಟಿದೆ? ಅವ್ನು ಕೊಟ್ಟಿದ್ದಾನೆ ಎಷ್ಟು ವರ್ಷ? 2 ವರ್ಷ. ಇವಾಗಲೇ ರೇಟ್ ಕಂಡು ಹಿಡ್ಕೊಂಡ್ರೆ ಎಷ್ಟಿದೆ? 40% ಡಿವೈಡೆಡ್ ಬೈ 100 ಮಾಡಿ. ಜೀರೋ ಈ ಜೀರೋ ಹೋಗುತ್ತೆ. 2 ಒಂದಲೇ 2 ಇಲ್ಲೇ. ನೋಡಿ ಪಿ ಈಸ್ ಕೊಟ್ಟು ಏನಾಗುತ್ತೆ? 12,000 ಇಂಟು 5/4. 4 ಒಂದೇ 4 ಮೂರಲೆ 3,000. 3 ಇಲ್ಲಿ ಎಷ್ಟಾಗುತ್ತೆ? 15,000. ಹಾಗಾದರೆ ಎಷ್ಟು ಬರುತ್ತೆ ಆನ್ಸರು? 15,000. ನೆಕ್ಸ್ಟ್ ನೋಡಿ, ಶಿಕ್ಷಕರ ಸರಾಸರಿಯು ವಯಸ್ಸು 64 ವರ್ಷಗಳಾಗಿವೆ. ಓಕೆ, 22 ಶಿಕ್ಷಕರ ಸರಾಸರಿ ವಯಸ್ಸು ಎಷ್ಟಿದೆ? 64 ವರ್ಷಗಳು. ಸೊ ನಾನೇನು ಮಾಡ್ತೀನಿ? ಫಸ್ಟ್ ನೋಡಿ, ಒಟ್ಟು ವಯಸ್ಸು ಕಂಡುಹಿಡ್ರಿ. ಒಟ್ಟು ವಯಸ್ಸು ಹೆಂಗೆ ಕಂಡುಹಿಡಿತಾರೆ? ಎಷ್ಟು ಜನ ಇದ್ದಾರೆ? 22 ಜನ. ಎಷ್ಟು ಸರಾಸರಿ ಎಷ್ಟು ಕೊಟ್ಟಿದ್ದಾನೆ? 64. ಗುಣಾಕಾರ ಮಾಡ್ಕೊಳ್ಳಿ. 64ಕ್ಕೆ 22ಲೆ 2 4 8, 2 6 12, 128. ಅಂದರೆ 8 8 2 10, 4 ಎಷ್ಟು ಬಂತು? 1408 ಬಂತು. ಕ್ಲಿಯರಾ? ಇದೇನಾಯಿತು? 1408. ಅಂದರೆ ಒಟ್ಟು ವಯಸ್ಸು ಎಷ್ಟಾಯಿತು? 1408. ನೆಕ್ಸ್ಟ್ ಏನು ಹೇಳ್ತಿದ್ದಾನೆ? ಒಬ್ಬ ಶಿಕ್ಷಕ ಗುಂಪಿಗೆ ಸೇರಿಸಿದಾಗ ಸರಾಸರಿ 1 ವರ್ಷ. ನೋಡ್ರಿ, ಇನ್ನೊಬ್ಬ ಯಾರ ಶಿಕ್ಷಕ ಬಂದು ಜಾಯ್ನ್ ಆಗ್ತಂದ್ರಲ್ಲಿ ಒಬ್ಬ ಎಕ್ಸ್ಟ್ರಾ ಶಿಕ್ಷಕ ಬಂದು ಜಾಯ್ನ್ ಆದ ತಕ್ಷಣ ಸರಾಸರಿ ಆಟೋಮೆಟಿಕ್ ಏನಾಗುತ್ತೆ? ಹೆಚ್ಚಾಗಲೇಬೇಕು. 1 ವರ್ಷ ಹೆಚ್ಚಾಗಿದೆ. ಅಂದರೆ ಇವಾಗ ನೋಡಿ, ಒಟ್ಟು ಮತ್ತೆ ವಯಸ್ಸು ಕಂಡಿಡ್ರಿ. ಮತ್ತೆ ಈಗ ಶಿಕ್ಷಕ ಬಂದ ತಕ್ಷಣ ಏನಾಗುತ್ತೆ? ಒಟ್ಟು ವಯಸ್ಸು ಫಸ್ಟ್ ನೋಡ್ರಿ, 22 ಇದ್ರೆ ಈಗ ಒಬ್ಬ ಎಕ್ಸ್ಟ್ರಾ ಬಂದನಂದ್ರೆ 23 ಆಗುತ್ತೆ. 64 ವರ್ಷ ಇದ್ದಿದ್ದು ಸರಾಸರಿ ಒಂದು ಹೆಚ್ಚಾಗತ್ತಂದ್ರೆ ಎಷ್ಟಾಗುತ್ತೆ ರೀ? 65 ಆಗುತ್ತೆ. ಸೊ ಸಿಂಪಲ್. 65ಕ್ಕೆ 23ಲೆ ಭಾಗಾಕಾರ ಮಾಡ್ರಿ. ಇಲ್ಲಿ 15, 3 6 18, 1 19. ಆಮೇಲೆ 2 ಇಲ್ಲಿ 10 1 ಬಂತು. ಆಮೇಲೆ 2 6 12 1 13. ಎಷ್ಟು ಬರುತ್ತೆ? 5 9 4 ಎಷ್ಟು ಬಂತು ಇವಾಗ? 1495. ಓಕೆ ನೋಡಿ, 1495. ಹಾಗಾದರೆ ನೋಡಿ, ಮುಂಚೆ ಶಿಕ್ಷಕ ಬಂದು ಜಾಯ್ನ್ ಆಗೋಕ್ಕಿಂತ ಮುಂಚೆ ಎಷ್ಟಿತ್ತು? 1408. ಇವಾಗ ಎಷ್ಟಾಗ್ತಿದೆ? 1495 ಆಗ್ತಿದೆ. ಅಂದರೆ 1495ರಲ್ಲಿ 1408 ಕಳೆದ್ರೆ ಎಷ್ಟು ಬರುತ್ತೆ? ನಿಮ್ದು ಆನ್ಸರು 87 ವರ್ಷ. ನೆಕ್ಸ್ಟ್ ನೋಡ್ರಿ, ಇದರದ್ದು ಮೌಲ್ಯವನ್ನು ನಿರ್ಣಯ ಮಾಡಿ ಅಂತ ಬೋರ್ಡ್ ಮಾಸ್. ಸಿಂಪಲ್ ಬೋರ್ಡ್ ಮಾಸ್ ಮೇಲೆ ಇದೆ ನೋಡಿ ಪ್ರಾಬ್ಲಮ್ಮು. ಬೋರ್ಡ್ ಮಾಸ್ ಫಸ್ಟಿಗೆ ಏನು ಮಾಡಬೇಕು? 6 + 2 × 9 - 4 ಡಿವೈಡೆಡ್ ಬೈ 2 ಇದೆ. ಕ್ಲಿಯರಾ? ಇವಾಗ ನೋಡಿ, ಫಸ್ಟ್ ಏನು ಮಾಡಬೇಕು? ಬ್ರ್ಯಾಕೆಟ್ ಮಾಡಬೇಕು. 6 + 2 × 9ರಲ್ಲಿ 4 ಹೋದ್ರೆ ಎಷ್ಟಪ್ಪ? 5 ಭಾಗಾಕಾರ 2. ನೋಡಿ, ಈ 2 ಹೋಯ್ತು. ಸೊ 6 + 5 ಅಂದರೆ ಎಷ್ಟಾಗುತ್ತೆ? 11. ರೈಟ್ ಆನ್ಸರ್ ಏನಾಗುತ್ತೆ? 11. ನೆಕ್ಸ್ಟ್, 35 ಉದ್ಯೋಗಿಗಳಿರುವ ಸರಾಸರಿ ಆದಾಯ ಕೆ ಆಗಿದೆ. ನೋಡಿ, 35 ಉದ್ಯೋಗಿಗಳ ಸರಾಸರಿ ಆದಾಯ ಕೆ ಆಗಿದೆ. ಒಂದು ವೇಳೆ ವ್ಯವಸ್ಥಾಪಕರ ಆದಾಯ ಸಹ ಸೇರಿದರೆ ಆ ಸರಾಸರಿ ಆದಾಯ ಎಷ್ಟಾಗುತ್ತೆ? 19,000 ಆಗುತ್ತದೆ. ಒಂದು ವೇಳೆ ವ್ಯವಸ್ಥಾಪಕರ ಆದಾಯವು 54,000 ಆಗಿದ್ದರೆ ಕೆಯ ಮೌಲ್ಯ ಎಷ್ಟು? ಈಗೇನು ಮಾಡ್ತೀರಾ? ಸೊ ನಾನೇನು ಮಾಡ್ತೀನಿ? ಟೋಟಲ್ ಆದಾಯ. ಫಸ್ಟ್ ಏನು ಮಾಡ್ರಿ? ಆದಾಯ ಅಂದರೆ ಏನಾಗುತ್ತೆ? 35 ಜನ ಇದ್ದಾರೆ, ಹೌದಾ? ಒಬ್ಬೊಬ್ರು ಸರಾಸರಿ ಆದಾಯ ಎಷ್ಟು ಕೊಟ್ಟಿದ್ದಾನೆ? ಕೆ ಕೊಟ್ಟಿದ್ದಾನೆ. 35 ಕೆ ಆಯ್ತು. ಓಕೆ, ಆಗ ಹಿಂದಿನ ಕ್ವಶನ್ ಮಾಡೋದಿಲ್ಲ, ಅದೇ ಟೈಪ್ ಇದೆ ನೋಡಿದ್ದು. ನೆಕ್ಸ್ಟ್ ಏನು ಕೇಳ್ತಿದ್ದಾನೆ? ಒಂದು ವೇಳೆ ವ್ಯವಸ್ಥಾಪಕರು ಅಂದರೆ ಎಮ್ ಡಿ ಕೂಡ ಅಲ್ಲಿ ಸೇರ್ಕೊಂಡು ಬಿಟ್ರೆ ಸರಾಸರಿ ಆದಾಯ ಎಷ್ಟಾಗುತ್ತೆ? 19,000 ಆಗುತ್ತೆ. ಹಂಗಂದ್ರೆ ಇವಾಗ ನೆಕ್ಸ್ಟ್ ನೋಡಿ, 35 ಜನ ಇದ್ರು, ಇವಾಗ ಎಕ್ಸ್ಟ್ರಾ ಬಂದ ಅಂದರೆ ಎಷ್ಟಾಗುತ್ತೆ? 36 ಜನ.
ಬಟ್ ಅವಾಗ ಆದಾಯ ಸಡನ್ ಆಗಿ ಏನಾಗುತ್ತೆ 19,000 ಆಗುತ್ತದೆ. ಕ್ಲಿಯರಾ? ನೋಡ್ರಿ ಇದರಲ್ಲಿ ಇದನ್ನು ಮೈನಸ್ ಮಾಡಿದ್ರೆ ಸಿಕ್ಬಿಡ್ತಿತ್ತು ನಿಮಗೂ. ಹೌದಾ? ಸೊ ನಾನೇನು ಮಾಡ್ತೀನಿ ಇವಾಗ 36 ಇಂಟು 19,000 ಮೈನಸ್ 35K ಈಕ್ವಲ್ ಟು ಮುಂದೆ ಏನು ಕೊಟ್ಟಿದ್ದಾನೆ ನೋಡಿ, 54,000 ಆದಾಯ ಕೂಡ ಕೊಟ್ಬಿಟ್ಟಿದ್ದಾನೆ. ಯಾರ್ದು ಇದು? ಆ ವ್ಯವಸ್ಥಾಪಕನ ಆದಾಯ. ಸೊ ಸಿಂಪ್ಲಿ 54,000 ಪುಟ್ ಮಾಡಿ. ಸೊ ಸಿಂಪಲ್ ನೋಡಿ, ಇವಾಗ ಕೇನ ಅಂದರೆ ಅನ್ನೋನ್ನ ಆ ಸೈಡ್ ಕಳಿಸಿ, ರೈಟ್ ಸೈಡು 54,000 ಈ ಸೈಡ್ ತೊಗೊಂಬರ್ರಿ. ಈಗ ನೋಡಿ 36 ಇಂಟು 19,000 ಮೈನಸ್ 54,000 ಈಕ್ವಲ್ ಟು 35K. ನೋಡ್ರಿ ಏನೇನು ತಗೋತೀರಿ ಇವಾಗ ಕಾಮನು? ಸಿಂಪಲ್ ನಾನು ಏನು ಮಾಡ್ತೀನಿ ನೋಡ್ರಿ, ಇವಾಗ 18 ಕಾಮನ್ ತೊಗೋತೀನಿ. 18 ಕಾಮನ್ ತೊಗೊಂಡ್ರೆ ಇಂಥ ಲೆಕ್ಕಗಳಿಗೆ ಯಾವ ಥರ ಮಾಡ್ಬೇಕು ನೋಡಿ. 18 ಕಾಮನ್ ತೊಗೊಂಡ್ರೆ 18 ಎಡ್ಲೆ 30 ಒಳಗಡೆ ಏನು ಉಳಿತು? 1900 ಒಳಗಡೆ 1900 ಮೈನಸ್ 18 ಮೂರಲೆ 54 ಅಂದರೆ ಎಷ್ಟು? 3,000 ಈಕ್ವಲ್ ಟು 35K. ನೋಡಿ ಎಷ್ಟಾಗುತ್ತೆ? 18 ಓಕೆ ಬ್ರೆಕೆಟು 19 ಎಡ್ಲೆ ಎಷ್ಟು? 3,800. ಹೌದಾ? 3,000 19 ಎಡ್ಲೆ 38. ಓಕೆ ಸಾರಿ 19,000 ಇದೆ. ಹೌದಾ? 38,000 ಮೈನಸ್ 3,000 ಈಕ್ವಲ್ ಟು 35K. ಓಕೆ ನೋಡಿ ಪ್ಲೇಸ್ ಸಾಲಲ್ಲ, ಇವಾಗ ನಾನು ಮೇಲೆ ತಗೋತೀನಿ ಇದನ್ನು. ಓಕೆ ನೆಕ್ಸ್ಟ್ ನೋಡಿ, ಅಂದರೆ ಏನು ಉಳಿತು ಇವಾಗ? 38,000ರಲ್ಲಿ 3,000 ಹೋದರೆ 18 ಇಂಟು ಎಷ್ಟಾಗುತ್ತೆ? 35,000 ಈಕ್ವಲ್ ಟು 35K. ಹಾಗಾದರೆ ಈ 35 ಇಲ್ಲಿ ಭಾಗಾಕಾರ ಮಾಡಿದ್ರೆ 1,000 ಬರುತ್ತೆ. ಸೊ K ಈಕ್ವಲ್ ಟು ಎಷ್ಟಾಗುತ್ತೆ? 18,000. ಸೊ ಆನ್ಸರ್ ಏನು ಬರುತ್ತೆ? 18,000. ನೆಕ್ಸ್ಟ್ ಕ್ವೆಶನ್ ಏನಿದೆ, ಒಂದು ಪುಸ್ತಕವನ್ನು ಅದರ ನಮೂದಿತ ಬೆಲೆಯ 16.25ಕ್ಕೆ ಮಾರಾಟ ಮಾಡಿದಾಗ ನಷ್ಟ ಉಂಟಾಗಿದೆ. ಓಕೆ, ಹಾಗಾದರೆ ಆ ಪುಸ್ತಕದ ನಮೂದಿಸಿದ ಬೆಲೆ ಮತ್ತು ಮಾರಾಟದ ಬೆಲೆಯ ನಡುವಿನ ಅನುಪಾತ ಏನು ಹೇಳಿದಾನೆ ಸ್ಟೂಡೆಂಟ್ಸ್ ನೋಡಿ. ಒಂದು ಪುಸ್ತಕದ ಅದರ ನಮೂದಿತ ಬೆಲೆಯ ಅಂದರೆ ನಮೂದಿತ ಬೆಲೆ ಅಂದರೆ 25 ರೂಪಾಯಿ ಮಾರ್ಕ್ ಪ್ರೈಸ್ ಅಂದ್ರೆ ನಮೂದಿತ ಬೆಲೆ ಇತ್ತಂದ್ರೆ ಎಷ್ಟಕ್ಕೆ ಮಾರ್ಯಾನ? 16 ರೂಪಾಯಿಗೆ ಮಾರಿದ್ದಾನೆ. ಸಿಂಪಲ್, ಇದರಲ್ಲಿ ಏನಿಲ್ಲ, ಏನು ಕೊಟ್ಟಿದ್ರೆ ಅಷ್ಟು ಬರ್ಕೊಂಡ್ರೆ ಆನ್ಸರ್ ಬಂದ್ಬಿಡ್ತೈತಿ. ಇದರಲ್ಲಿ ಒಂದು ಪುಸ್ತಕ ಅದರ ನಮೂದಿಸಿದ ಬೆಲೆ 16.25ಕ್ಕೆ ಅಂದ್ರೆ 25 ರೂಪಾಯಿಗೆ ನಮೂದಿಸಿದ ಅಂದ್ರೆ MRP ಇಟ್ಟಾನ. ಎಷ್ಟಕ್ಕೆ ಮಾರ್ಯಾನ? 16 ರೂಪಾಯಿಗೆ ಮಾರ್ಯಾನ. ಹಾಗಾದರೆ ಆ ಪುಸ್ತಕ ನಮೂದಿತ ಬೆಲೆ ಮತ್ತು ಮಾರಾಟ ಬೆಲೆ ನಡುವಿನ ಅನುಪಾತ, ನಮೂದಿಸಿದ ಬೆಲೆ ಅಂದ್ರೆ ನೋಡ್ರಿ 25 ಇದೆ, ಮಾರಾಟದ ಬೆಲೆ ಅಂದರೆ 16 ಇದೆ. ಹಾಗಾಗಿ ಅನುಪಾತ ಏನಾಗುತ್ತೆ? 25:16. ನೆಕ್ಸ್ಟ್, ರಮೇಶ್ ಅವರ ವೇತನವು ರಮಣ್ ಅವರ ವೇತನಕ್ಕಿಂತ ಶೇಕಡ 20% ಹೆಚ್ಚಿದೆ. ನೋಡಿ ಏನು ಕೇಳ್ತಿದ್ದಾನೆ ಅವನು? 20% ಅವನದು ವೇತನ ಜಾಸ್ತಿ ಇದೆ. ಅಂದರೆ 100 ರೂಪಾಯಿ ಇರೋದು ಇವೊಂದೆಷ್ಟಿದೆ? 120. ಅಂದರೆ ನೋಡಿ ಅನುಪಾತದಲ್ಲಿ ಏನಾಗುತ್ತೆ? 6:5. ಅಂದರೆ ರಮೇಶ್ ವೇತನ 6 ಇದ್ದರೆ ರಮಣ್ ವೇತನ ಎಷ್ಟಿದೆ? 5 ಇದೆ. ಓಕೆ, ಸೊ ಸಿಂಪಲ್ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ನಾ ಇವಾಗ ನೋಡಿ ಇದನ್ನು ಶಾರ್ಟಲ್ಲಿ ಬರಿತೀನಿ. ಫಸ್ಟು ರಮೇಶ್ ಅನುಪಾತ ಯಾರು? ರಮಣ್. ಹೌದಾ? ಅನುಪಾತ ನೋಡಿ ಇವಾಗಲೇ ಕಂಡು ಹಿಡಿದ್ರೆ ಎಷ್ಟು? 6:5 ಬರುತ್ತೆ. ಮತ್ತೆ ಇನ್ನೊಂದು ಲೈನ್ ಕೊಟ್ಟಿದ್ದಾನೆ. ಹಂಗಂದ್ರೆ ಒಂದು ವೇಳೆ ರಮೇಶ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾನೆ. ರಮೇಶಂದು ಏನು ಕೊಟ್ಟಿದ್ದಾನೆ? 75% ಭಾಗವು ಅಂದರೆ 75% ಭಾಗ ಏನು ಮಾಡಿದ್ದಾನೆ? ಖರ್ಚು ಮಾಡಿ ಏನಿದು ತಮ್ಮ ವೇತನದ ಶೇಕಡ 75% ಭಾಗವನ್ನು ಉಳಿತಾಯ ಅಂದರೆ 75% ಬರೋಬ್ಬರಿ ಎಷ್ಟು ಕೊಟ್ಟಿದ್ದಾನೆ? 33,750 ಇದೆ. ಹಾಗಾದರೆ ಅವನ್ನು ಉಳಿತಾಯ ಮಾಡಿದರೆ ರಮಣ್ ಅವರ ವೇತನ ಎಷ್ಟು? ಹಾಗಾದರೆ ರಮಣ್ ವೇತನ ಕೇಳಿದ್ದಾರೆ. ಸಿಂಪಲ್, ಏನಿಲ್ಲ, ಈ ಪರ್ಸೆಂಟೇಜನ್ನ ಚೆಕ್ ಮಾಡ್ಕೊಳ್ಳಿ. ನಾನೇನು ಮಾಡ್ತೀನಿ? 75% ಬರೋಬ್ಬರಿ 33,750. ಫಸ್ಟ್ ನೋಡಿ ನಾನು 15ರಲ್ಲಿ ಕಟ್ತಾ ಹೊಡಿತೀನಿ. 15 5 75, 15 2 30, 15 2 30, 15 5 75 ಎಷ್ಟು ನೋಡಿ? ಎಷ್ಟು ಬಂತು? 5% ಬರೋಬ್ಬರಿ 2,250. ಹೌದಾ?
ಬಟ್ ಇವಾಗ ನೋಡಿ ನಮಗೇನು ಬೇಕು, ಟೋಟಲ್ ಅಂದರೆ ರಮೇಶನ ಸ್ಯಾಲ್ರಿ ಅಂದ್ರೆ ನಾನು ಯಾವಾಗಲೂ ಏನು ಹೇಳ್ತೀನಿ, 100% ಅಂದರೆ ಕಂಪ್ಲೀಟ್ ಸ್ಯಾಲ್ರಿ ಅಂದಾಗ. ಹಾಗಾಗಿ 5%ನ 100 ಮಾಡ್ಕೊಳಕ್ಕೆ ಏನು ಮಾಡ್ತೀನಿ, ಇಲ್ಲಿ 20 ಮಾಡಿ ಎಷ್ಟಾಗುತ್ತೆ, 100% ಆಯಿತು. ಅದೇ ಥರ ಇದಕ್ಕೂ 20ನ ಗುಣಾಕಾರ ಮಾಡಿ, ಎರಡು ಇಲ್ಲಿ 10, 2 4, 5, 2 4 ಅಂದರೆ ಎಷ್ಟು ಬಂತು, 45,000. ಹೌದಾ? ನೋಡಿ 45,000 ಏನು ಬಂತ್ರಿ ಇದು? ಯಾರ ಸ್ಯಾಲ್ರಿ ಇದು? ರಮೇಶನ ಸ್ಯಾಲ್ರಿ. ರಮೇಶನ ಅನುಪಾತ ಏನಿದೆ? 60 ಇದೆ. 6 ಅನುಪಾತ ಬರೋಬ್ಬರಿ 45,000 ಅಂದರೆ 6 ಒಂದಲೇ 6 ಏಳೆ 42, 6 ಐದಲೇ 35. ಒಂದು ಅನುಪಾತ ಅಂದರೆ ಎಷ್ಟು ಬಂತ್ರಿ? 7,500. ಬಟ್ ನಮಗೆ ಯಾರು ಬೇಕಾಗಿದೆ? ರಮಾಣದ ಬೇಕಾಗಿದೆ. ರಮಾಣದ ಎಷ್ಟಿದೆ? 5 ಇದೆ. ಇಂಟು 5 ಮಾಡಿ, 5 0 5 0 5 ಇಲ್ಲಿ 25, 5 ಏಳೆ 35, 2 30. ಹಾಗಾದರೆ ರಮಾಣನ ಸ್ಯಾಲ್ರಿ ಎಷ್ಟಿರ್ತದೆ? 30,500. ನೆಕ್ಸ್ಟ್ ನೋಡಿ, ಸಿಂಪಲ್ ಆಪ್ಷನ್ ನೋಡಿ, ಬೋರ್ಡ್ ಮಾಸ್ ಮೇಲೆ ಇದೆ. ಸೊ ಸಿಂಪಲ್ ಏನು ಕೊಟ್ಟಿದ್ದಾನೆ, 27 ಇಂಟು 50 ಡಿವೈಡೆಡ್ ಬೈ 25 ಇಂಟು 5 15 ಮೈನಸ್ 14 ಪ್ಲಸ್ 800 ಡಿವೈಡೆಡ್ ಬೈ 25. ಓಕೆ ನೋಡಿ, ನೆಕ್ಸ್ಟ್ ಏನು ಮಾಡ್ತೀನಿ ನಾವಾಗ, 27 ಇಂಟು 25 ಇದೆ. ಹೌದಾ? 25 ಒಂದಲೇ 25 ಎರಡಲೇ ಆಯ್ತು. ಓಕೆ, 27 ಎರಡಲೇ ಎಷ್ಟಾಯ್ತಪ್ಪ? 54. ಹೌದಾ? ಇಂಟು 5. ಇಲ್ಲಿ ನೋಡಿ ಗುಣಾಕಾರ 15ರಲ್ಲಿ 14 ಹೋದರೆ ಎಷ್ಟಾಗುತ್ತಪ್ಪ? 1 ಬಂತು. ಪ್ಲಸ್ 800ಕ್ಕೆ 20 ಭಾಗಾಕಾರ ಮಾಡಿ, 25 ಮೂರಲೆ 75, 25 ಎರಡಲೇ 50 ಅಂದರೆ ಎಷ್ಟು ಬಂತು? 32. ನೋಡಿ ಈ ಥರ ಶಾರ್ಟಲ್ಲೇ ಮಾಡಬೇಕು, ಪೂರ ಬಿಡಿಸೋದು ಕೂಡ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಗುಣಾಕಾರ ಮಾಡಿ 54ಕ್ಕೆ 5ರಲ್ಲಿ 5 4 20, 5 5 22, 270 ಬತ್ತು. 270 ಇಂಟು 1 ಅಂದ್ರೆ ಒಂದೇ, ಪ್ಲಸ್ 32. ಹಂಗಾರೆ 270ರಲ್ಲಿ 32 ಕೊಡಿಸಿದ್ರೆ ಎಷ್ಟಾಗುತ್ತೆ? 302. ಕ್ಲಿಯರಾ? ನೆಕ್ಸ್ಟ್ ನೋಡಿ ಸ್ಟೂಡೆಂಟ್, ಒಂದು ವಸ್ತುವಿನ ಮಾರಾಟದ ಬೆಲೆಯು 1690 ಇದೆ. ಏನು ಕೊಟ್ಟಿದ್ದಾನೆ? ಎಸ್ ಪಿ ಕೊಟ್ಟಿದ್ದಾನೆ. ಎಸ್ ಪಿ ಎಷ್ಟು? ಎಸ್ ಪಿ 1690 ಕೊಟ್ಟಿದ್ದಾನೆ. ಮತ್ತೇನು ಕೊಟ್ಟಿದ್ದಾನೆ? ಡಿಸ್ಕೌಂಟ್ ಕೊಟ್ಟಿದ್ದಾನೆ. ಎಷ್ಟು? 35%. 35% ಡಿಸ್ಕೌಂಟ್ ಅಂದರೆ ಏನಪ್ಪ? 35% ಡಿಸ್ಕೌಂಟ್ ಅಂದರೆ 100 ರೂಪಾಯಿ ಇರೋ ವಸ್ತುನ ಎಷ್ಟಕ್ಕೆ ಮಾರ್ತಾ ಇದ್ದಾನೆ? 65ಕ್ಕೆ. ಅಂದರೆ 5 20 5 13 ಅಂದರೆ ಏನು, 20 ರೂಪಾಯಿ ಇರೋ ವಸ್ತುನ 13 ರೂಪಾಯಿ, ಅಂದರೆ ಇದು 13 ರೂಪಾಯಿ ಏನಾಯಿತು? ಮಾರಿದ ಬೆಲೆ. MRP ಇಟ್ಟಿತ್ತು 20 ರೂಪಾಯಿ ಇತ್ತು. ಬಟ್ ಆ್ಯಕ್ಚುಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ? 1690 ರೂಪಾಯಿಗೆ ಮಾರಿದ್ದಾನೆ. ಹೌದಾ? ಎಷ್ಟು ಅನುಪಾತ ಆಯಿತು? 130 ಆಯಿತು. ಕ್ಲಿಯರಾ? ಹಾಗಾದರೆ ನೋಡಿ, ಎಸ್ ಪಿ ಇಂಟು ಎಸ್ ಪಿಗೆ 13ರಿಂದ 130 ಅದೇ, ಅದು ನಮಗೇನು ಬೇಕು ಇವಾಗ? MRP ಅಂದರೆ ವಸ್ತುವಿನ ನಮೂದಿಸಿದ ಬೆಲೆ ಕಂಡಿದೆ. ಹಾಗಾಗಿ ಇದಕ್ಕೂ 130 ಇಂಟು ಮಾಡಿರಿ, ಏನು ಬರುತ್ತೆ ಆನ್ಸರು? 2600. ಸೊ ಆನ್ಸರ್ ಏನು ಬರುತ್ತೆ? 2600.